ಯಾರೇ ಕಾಂಟ್ರಾಕ್ಟರ್ಗೆ ಪರ್ಸನಲಿ ಮಾತಾಡ್ರಿ ನೀವು ಸುಸೈಡ್ ಮಾಡ್ಕೊಂಥ ಪರಿಸ್ಥಿತಿ ಬಂದದ. ಆ ರೀತಿ ಅಡ್ಮಿನಿಸ್ಟ್ರೇಷನ್ 50,000 ಕೋಟಿ ನೀವು ಗ್ಯಾರಂಟಿಗೆ ಕೊಡ್ತೀರಿ, ಕೊಟ್ಟ ಮೇಲೆ ಇನ್ನೇನು ಡೆವಲಪ್ಮೆಂಟಿಗೆ ಏನು ಉಳಿತಿದೆ ಅದನ್ನು ನೀವು ಉತ್ತರ ಕೊಡಬೇಕಲ್ಲ. ನಾವೇನು ಗ್ಯಾರಂಟಿ ವಿರೋಧ ಮಾಡ್ತೀವಿ ಅಂದ್ರೆ ನೀವು ಮಾಡಿದ್ದು ಗ್ಯಾರಂಟಿ ಡಿಕ್ಲೇರ್ ಮಾಡಿದ್ದು ನೀವು ಮುಂದುವರ್ಸ್ಕೊಂಡು ಹೆಂಗೆ ಮೊದಲ ಪ್ಲ್ಯಾನಿಂಗ್ ಮಾಡಬೇಕಾಯ್ತು. 50,000 ಕೋಟಿ ಅಲ್ಲಿ ಹೋತಂದರೆ ಈಗ ನೀವು ಆಲಮಟ್ಟಿ ಕೃಷ್ಣ ಆಲಮಟ್ಟಿದು ಅಪರ್ ಕೃಷ್ಣ ಪ್ರಾಜೆಕ್ಟ್ ಈಗ ಮೊನ್ನೆ ಪತ್ರಿಕೆಯಲ್ಲಿ ನೀವೇ ನೋಡಿದ್ರಿ. ಈಗ 1 ಲಕ್ಷ ಕೋಟಿ ಮೇಲೆ ಹಣ ಬೇಕಾಗ್ತದೆ ಲ್ಯಾಂಡ್ ಅಕ್ವಿಷನ್ನು ಮತ್ತು ಮುಂದಿನ 3ನೇ ಹಂತದ್ದು ಕೆಲಸ ಮಾಡಬೇಕಂದ್ರೆ ಮೋರ್ ದೆನ್ 1 lakhs crores ಹಣ ಬೇಕು. ಈಗ 50,000 ಕೋಟಿ ಒಂದು ವರ್ಷ ಇಲ್ಲಿ ಖರ್ಚು ಮಾಡ್ತೀವಿ ಅಂತ ಶಿಫ್ಟ್ ಮಾಡಿರಲಿಲ್ಲ. ಆದರೆ ಪರ್ಮನೆಂಟ್ ಆದಂಥದ್ದು ನೀರಾವರಿ ಕಂಪ್ಲೀಟ್ ಆಗ್ತದೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದ್ದು. ಅದನ್ನು ಮಾಡಲಿಕ್ಕೆ ನಿಮ್ಗೆ ಟೈಮ್ ಇಲ್ಲ. ಹೀಗಾಗಿ ಈಗ ಇದು 20ನೇ ತಾರೀಕಿಗೆ 2 ವರ್ಷದ್ದು ವರ್ಷಾಚರಣೆ ಮಾಡಕ್ಕೆ ಹೊಂಟಾರೆ. 2 ವರ್ಷ ಸಾಧನೆ ಸಮಾವೇಶ. ಯಾವ ಇದ್ರ ಸಲುವಾಗಿ ನೀವು ಏನು ಸಾಧನೆ ಮಾಡಿದಂತೆ ನೀವು ಸಾಧನೆ ಸಮಾವೇಶ ಮಾಡ್ಲಿಕ್ಕೆ ಹೊಂಟಿರಿ. 2 ವರ್ಷದ್ದು ಜನ ದುಃಖ ಪಡ್ತಾ ಇದ್ದಾರೆ. ಜನ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದ್ದರಿಂದ ಪರಿತಪಿಸಿದ್ದಾರೆ. ಬಡವರು ಅಂಕರು ತನ್ನ ಜೀವನವನ್ನು ಗಟ್ಟಿ ಹಿಡ್ಕೊಂಡು ನಿಂತಿದ್ದಾರೆ. ಜನಸಾಮಾನ್ಯರಿಗೆ ಮಿಡಲ್ ಕ್ಲಾಸ್ ಪೀಪಲ್ಲು ಈ ಬೆಲೆ ಏರಿಕೆ ಮತ್ತೊಂದರಿಂದ ಪರಿತಪಿಸೋಗಿದ್ದಾರೆ. ಯಾವ ಇದು ಸಾಧನೆ ಸಲುವಾಗಿ ನೀವು ಮಾಡ್ತಾ ಇದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕಾಗಿ ಗೌರ್ಮೆಂಟ್ ಕಂಪ್ಲೀಟ್ಲಿ ಫೇಲ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವೆಲ್ಲ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್. ಯಾಕಂದರೆ ಬೇಸಿಕ್ ಅಂದರೆ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ. ಅದು ಬೆಳಗಾವಿಯಲ್ಲಿ ನಾವು ಕಂಡು ಬರ್ತಾ ಇದ್ದೀವಿ. ನೋಡಿ, ಒಟ್ಟು ನಮ್ಮ ಬೆಳಗಾವಿಯಲ್ಲಿನೂ ಸಹಿತ ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ ಆಗಿದೆ ಕಂಪ್ಲೀಟ್. ಅದಕ್ಕೆ ಯಾರು ಜವಾಬ್ದಾರಿ ಏನು ತನ ನಾ ಹೇಳಕ್ಕೆ ಹೋಗಲ್ಲ. ಎಂಟೈರ್ ಹೋಮ್ ಡಿಪಾರ್ಟ್ಮೆಂಟು ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ. ಇಡೀ ರಾಜ್ಯದ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ. ಇದು ಕೇವಲ ಇಲ್ಲಷ್ಟೇ ಅಲ್ಲ. ಈಗ ಬೆಂಗಳೂರಿನಲ್ಲಿ ಅಲ್ಲಿ ಅತ್ಯಾಚಾರ, ಇಲ್ಲಿ ಅತ್ಯಾಚಾರ, ಬಾಲಕಿ ಮೇಲೆ ಅತ್ಯಾಚಾರ, ಹೆಣ್ಮಕ್ಕಳ ಮೇಲೆ ರೇಪ್ ಆಗುವುದು ಮತ್ತು ಗುಂಡಾಗಿರಿ ನಡೀತಂಥದ್ದು, ಓಪನ್ ಆಗಿ ಮರ್ಡರ್ ಆಗುವಂಥದ್ದು. ಇದು ಮೊನ್ನೆ ಮಂಗಳೂರದ್ದು ನೀವು ನೋಡಿದ್ರಿ. ಅಂದರೆ ಯಾವುದೇ ರೀತಿಯಾದಂಥ ಭಯದ ಒಂದು ವಾತಾವರಣ ಬೇಕಲ್ಲ ಜನರಲ್ಲಿ. ಆ ಗುಂಡಾಗಳಿಗೆ ಭಯದ ವಾತಾವರಣ ಬೇಕಲ್ಲ, ಅದು ಇಲ್ಲೇ ಇಲ್ಲ. ಯಾಕಂದರೆ ಅಡ್ಮಿನಿಸ್ಟ್ರೇಷನ್ ಡೀಲ್ ಆಗಿದೆ, ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ. ಸಿದ್ದರಾಮಯ್ಯನವರು ಕೇವಲ ಅವರು ಅಧಿಕಾರವನ್ನು ಎಂಜಾಯ್ ಮಾಡ್ತಾಯಿದ್ದಾರೆ. ಡಿ.ಕೆ. ಶಿವಕುಮಾರ್ ಏನು ಮಾಡ್ತಾ ಇದ್ದಾರೆ, ಆದಷ್ಟು ಬೇಗನೆ ನಾನು ಮುಖ್ಯಮಂತ್ರಿ ಆಗಬೇಕಂತೇಳಿ ಅವ್ರು ಪ್ರಯತ್ನ ಮಾಡ್ತಾಯಿದ್ದಾರೆ. ಈ ಗೊಂದಲ ಇದೆಯಲ್ಲ, ಇದರಿಂದ ಮತ್ತು ಕರಪ್ಷನ್ನು ರ್ಯಾಂಪಟ್ ಆಗಿದೆ. ಸಿಕ್ಕಾಪಟ್ಟೆ ಕರಪ್ಷನ್ ಆಗಿದೆ. ಇವತ್ತು ಜನಸಾಮಾನ್ಯರು ಸರ್ಕಾರಿ ಕಚೇರಿಗೆ ಹೋಗುವಂಥ ಪರಿಸ್ಥಿತಿನೇ ಇಲ್ಲ. ಪ್ರತಿಯೊಂದು ಕೆಲಸಕ್ಕೂ ನೀವು ಪೇಮೆಂಟ್ ಮಾಡಬೇಕು. ಅಲ್ಲಿ ಬೆಂಗಳೂರಲ್ಲಿ ನಾನು ನಿನ್ನೆ ಬೆಂಗಳೂರಲ್ಲಿ ಇನ್ಕಮ್ ಟ್ಯಾಕ್ಸ್ ಪಾರ್ಲಿಮೆಂಟ್ರಿ ಪ್ಯಾನಲ್ ಮೀಟಿಂಗ್ ಇತ್ತು. ಆ ಮೀಟಿಂಗ್ನಲ್ಲಿ ಹೋದಾಗ ಅಲ್ಲೆಲ್ಲ ಕೆಲವರು ಸಿಕ್ಕಿದ್ರು ನಂಗೆ. ಅವರು ಹೇಳೋದ ಪ್ರಕಾರ ಅಲ್ಲಿ ಬೆಂಗಳೂರಲ್ಲಂತೂ ಕರಪ್ಷನ್ ರ್ಯಾಂಪಟ್ ಆಗಿದೆ. ಯಾವುದೋ ಒಂದು ನೀವು ಅಲ್ಲಿ ಬೆಂಗಳೂರು BDA ಕಡೆ ಹೋಗಿ ಕಾರ್ಪೊರೇಷನ್ ಕಡೆ ಒಂದು ಬಿಲ್ಡಿಂಗ್ ಪರ್ಮಿಷನ್ನು, ಒಂದು CC ಮತ್ತೊಂದು ಏನೋ ಬೇಕಂತಂದ್ರೆ ಹೋದರೂ ಅದಕ್ಕೆ ಇಷ್ಟು ಹಣ ಫಿಕ್ಸ್ ಆಗಿಬಿಟ್ಟೈತಿ.